ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಸಾರಿ ಫ್ರೆಂಡ್ಸ್, ತುಂಬ ದಿನದಿಂದ ಸ್ಯಾರಿ ಕುಚ್ಚನ್ನ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಒಂದು ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಅಲ್ಲ, ಸ್ವಲ್ಪ ಸೆಮಿ ಬ್ರೈಡಲ್ ಡಿಸೈನ್ ಥರ ಇದೆ. ನೋಡಿ, ಆ ಡಿಸೈನ್ಗೆ ನಾನು ಈ ಥರ ಕಟ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಇದೇ ಸೈಜ್ನ ಯಾವುದೇ ಬೀಡ್ಸ್ನ ಬೇಕಾದರೂ ತೊಗೋಬೋದು. ರೋಸ್ ಬೀಡ್ಸ್ ಬರುತ್ತೆ ಅಥವಾ ಬೇರೆ ಥರ ಫ್ಲವರ್ ಬೀಡ್ಸ್ ಬರುತ್ತಲ್ವ ರೌಂಡಲ್ಲಿ, ಆ ಥರ ಕೂಡ ತೊಗೋಬೋದು. ನೋಡಿ, ನಾನು ಈ ಡಿಸೈನ್ಗೆ ಸಿಂಗಲ್ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಟೆಪ್ ಒಂದು ಬೇಸ್ ಲೈನ್ ಇದೆ, ಒಂದು ವರ್ಕ್ ಇದೆ. ಬೇಸ್ ಲೈನ್ಗೆ ನಾವು ಬೇರೆ ಕಲರ್ ತೊಗೊಂಡು ಮೇಲೆ ವರ್ಕಿಗೆ ಬೇರೆ ಕಲರ್ ತೊಗೊಂಡ್ರು ಅಷ್ಟೊಂದು ಏನು ಡಿಫ್ರೆಂಟ್ ಕಾಣಿಸಲ್ಲ. ಸೊ ಅದಕ್ಕೆ ಒಂದೇ ಕಲರ್ನ ತೊಗೊಂಡಿದ್ದೀನಿ. 10 ನಂಬರ್ ನೀಡಲು 6 ಎಳೆ ದಾರ. ನೀಡಲ್ ನಂಬರ್ ನೀವು 9ಇಂದ 11ವರೆಗೂ ಯಾವ್ದು ಬೇಕಾದರೂ ತೊಗೋಬೋದು. 9, 10, 11 ಈ ಮೂರಲ್ಲೂ ಯಾವ್ದು ಬೇಕಾದರೂ ತೊಗೋಬೋದು. ನೋಡಿ, ಯಾವಾಗಲೂ ನಾವು ಸೀರೆನ ಕರೆಕ್ಟಾಗಿ ಸೀದಾ ಉಲ್ಟಾ ಭಾಗ ನೋಡಿಕೊಂಡು ಕರೆಕ್ಟಾಗಿ ಹಿಡ್ಕೋಬೇಕು. ಹಿಡ್ಕೊಂಡಾದ್ಮೇಲೆ ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡಬೇಕು. ಇದೆಲ್ಲ ಗೊತ್ತಿದೆ ಅಲ್ವಾ? ಸೊ ಬನ್ನಿ, 2 ಸತಿ ಲಾಕ್ ಮಾಡಿ ಆದಮೇಲೆ 1, 2, 3, 4, 5 ಚೈನ್ಸ್ ಹಾಕಿಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೀವು ಸೀರೆಗೆ ಲಾಕ್ ಮಾಡುವಾಗೂ ಕೂಡ ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಿ. ಇನ್ನೂ ಒಂದು ಪಾಯಿಂಟ್ ಹಿಂದೆ ಅನ್ನೋಷ್ಟೇ ಲಾಕ್ ಮಾಡಿ. ಟೈಟಾಗಿ ಮಾಡಿಬಿಟ್ರೆ ಸುಕ್ಕಾಗುತ್ತೆ, ಗೊತ್ತಲ್ವಾ? ಸೊ ನೋಡಿ, 1 ಟೈಮ್ ಈಗ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿದ ತಕ್ಷಣವೇ ದಾರ ಮೇಲೆ ಮಾಡಿಬಿಟ್ಟು ನಾನು ಆಗಲೇ ಏನು ದಪ್ಪ ಬೀಡ್ಸ್ ತೋರಿಸ್ದೆ ಅಲ್ವಾ, ನೋಡಿ ಈ ಥರ ಕಟ್ ಬೀಡ್ಸು, ಇದನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕು, ಬಟ್ಟೆಗೆ ಕೂಡ ಲಾಕು. ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾಡಿ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನೋಡಿ, ಬೀಡ್ ಲಾಕ್ ಮಾಡಿ ಆದಮೇಲೆ ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಈಗ 1, 2, 3, 4, 5 ಚೈನ್ ಹಾಕಿ ಇದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಸತಿ ಕೂಡ 5 ಚೈನ್ 3, 4, 5 ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಫ್ರೆಂಡ್ಸ್, ನಾನು ಈಗ ಈ ಎರಡೇ 5 ಚೈನಲ್ಲಿ ಮೇಲೆ ಇನ್ನೊಂದು ಸ್ಟೆಪ್ಪಲ್ಲಿ ಈ 5 ಚೈನ್ ಒಳಗಡೆ ಈ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ. ನಿಮ್ಗೆ ಏನಾದರೂ ಮಿಡಿಲಲ್ಲಿ ಕುಚ್ಚಬೇಕಂದ್ರೆ ನೋಡಿ, ನಾನು ಇಲ್ಲಿ 2 ಟೈಮ್ಸ್ ಮಾತ್ರ 5 ಚೈನ್ ಹಾಕಿ ಮತ್ತು ದೊಡ್ಡ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ದೊಡ್ಡ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಮಗೆ 3 ಸತಿ ಚೈನ್ ಹಾಕ್ಕೊಂಡು ನೋಡಿ ಮಿಡಿಲಲ್ಲಿ ಕುಚ್ಚು ಕಟ್ತೀವಂದರೆ ಇಲ್ಲಿ 2 ಟೈಮ್ಸ್ 5 ಚೈನ್ ಹಾಕೋ ಬದಲು 3 ಟೈಮ್ಸ್ 5 ಚೈನ್ ಹಾಕಿ ಆಮೇಲೆ ಬೀಡನ್ನ ಹಾಕ್ಕೊಳ್ಳಿ. ಅದು ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, ನಾನು ಡಿಸೈನ್ ಎಲ್ಲ ಮುಗಿದ ಮೇಲೆ ಹೇಳ್ತೀನಿ ಇನ್ನೊಂದು ಸತಿ, ನಿಮಗೆ ಆವಾಗ ಅರ್ಥ ಆಗುತ್ತೆ ನೀಟಾಗಿ. ನೋಡಿ, ಇಲ್ಲೂ ಕೂಡ 5 ಚೈನ್ ಆಯಿತು. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ನಾನು ಪ್ರೆಸೆಂಟ್ಗೆ ಈಗ 2 ಆರ್ಚ್ನ ತೋರಿಸ್ತಾ ಇರೋದ್ರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೈಮ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ 2 ಆರ್ಚ್ನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಈಗ ಎಂಡಿಂಗ್ನಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 2, 3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಬೇಕು. ಈ ಥರ ಟೈಟಾಗಿ ಹೇಳ್ಕೊಂಬಿಟ್ರೆ ಲಾಕ್ ಆಗುತ್ತೆ. ಈಗ ಬನ್ನಿ 2ನೇ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. 2ನೇ ಸ್ಟೆಪ್ಗೂ ಕೂಡ ನೋಡಿ ನಾನು ಅದೇ ಕಲರ್ನ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಈ ಬೇಸ್ ಲೈನಿಗೆ ಮಾತ್ರ ಬೇರೆ ಕಲರ್ ತೊಗೊಂಡ್ರೆ ನಮಗೆ ಅಷ್ಟೊಂದೇನು ಡಿಫ್ರೆಂಟ್ ಕಾಣಿಸಲ್ಲ. ಸೊ ಅದಕ್ಕೆ ಸೇಮ್ ಕಲರ್ನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನೋಡಿ 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ, ಆ 2 ಮಧ್ಯೆ ಹೋಗ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು 1, 2, 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಈ 5 ಚೈನ್ ಏನಿದೆ ಅಲ್ವಾ, ಈ 5 ಚೈನ್ ಒಳಗಡೆ ಹೋಗ್ಬಿಟ್ಟು ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಬೀಡ್ ಹಿಂದ್ಗಡೆ ಏನು ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, 6 ಎಳೆ ದಾರ. ಈ 6 ಎಳೆ ದಾರದ ಒಳಗಡೆ ಹೋಗ್ಬಿಟ್ಟು ನೋಡಿ ಎಲ್ಲ ಥ್ರೆಡ್ಸು ಬರಬೇಕು. ನೋಡಿ ಬಂದಿದೆ. ಈಗ ಒಂದು ಮಿಸ್ ಆದರೂ ಕೂಡ ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ರಿಟರ್ನ್ ತೊಗೊಂಬನ್ನಿ. ಸ್ಟಾರ್ಟಿಂಗಲ್ಲಿ ಒಂದು ತೊಗೊಳಕ್ಕೆ ಮಾತ್ರ ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ಎಲ್ಲ ನೋಡಿ ಥ್ರೆಡ್ ಈಗ ಆರಾಮ್ಸೆ ನೆಕ್ಸ್ಟಿಗೆ ಬಂದುಬಿಡುತ್ತೆ. ಈಗ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮತ್ತು ನೀಡಲ್ ಮೇಲೆ 2 ಸತಿ ದಾರ ಹಾಕ್ಕೊಂಡಿದ್ದೀನಿ. ಮತ್ತು ಇದೇ ಬೀಡ್ ಹಿಂದ್ಗಡೆ 6 ಎಳೆ ದಾರದ ಒಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ನೋಡಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ ಮತ್ತೆ 1, 2, 3 ಚೈನ್ಸ್ ಹಾಕ್ಕೊಂಡು ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ನಾವು, ಈ 2 ಡಬಲ್ ಕ್ರೋಶೆಗೆ ಹಿಂದೆ ಹೋಗ್ಬಿಟ್ಟು ಈ ಥರ
ನಾವು ಪಿಕೌಟ್ನ ಮಾಡಬೇಕು. ಸ್ವಲ್ಪ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಬರಲಿಲ್ಲ, ಸೊ ಬಿಚ್ತಾ ಇದ್ದೀನಿ ನಾನು. ಸೊ ನೋಡಿ ಬಿಚ್ಚಿದ್ದೀನಿ. ಈ ಎರಡು ತ್ರಿಬಲ್ ಕ್ರೋಶೆಗಳ ಹಿಂದೆ ಹೋಗ್ಬಿಟ್ಟು ಈಗ ಥ್ರೆಡ್ನ ತಂದು ನೋಡಿ ಪಿಕೌಟ್ ಮಾಡಿದ್ದೀನಿ. ಈಗ ಪಿಕೌಟ್ ಆಗಿದೆ. ಮತ್ತು ಈಗ ದಾರ ಮೇಲೆ ಮಾಡಿಬಿಟ್ಟು ಇಲ್ಲಿ ನಾನು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಬೇಕಂದರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಈ ಥರ ಸ್ಮಾಲ್ ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ ಬೀಡ್ ಆಗಿದ ತಕ್ಷಣ ಮತ್ತೆ ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕ್ಕೊಂಡು ಇದೇ 6 ದಾರದೊಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಇದೇ ಥರ ಡಿಸೈನು ಇನ್ನೊಂದು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್, ಬಟ್ ಅದು ಡಿಫ್ರೆಂಟ್ ಆಗಿದೆ. ಅಲ್ಲಿ ರಿಂಗನ್ನು ಯೂಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಇಲ್ಲಿ ರೌಂಡ್ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಅದನ್ನು ನಾನು ಮೇಲೆ ಹಾಕಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ನೋಡಿಕೊಂಡು ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಎರಡೂ ಚೆನ್ನಾಗಿದೆ ಡಿಸೈನು, ಬಟ್ ನೀವು ಯಾವುದಾದ್ರೂ ಹಾಕ್ಕೋಬೋದು. ಅದನ್ನು ಒಂದು ಸತಿ ನೋಡಿ ವಿಡಿಯೋ ಹೇಗಿದೆ ಅದು ಡಿಸೈನ್ ಅಂತ ನೋಡಿ. 2 ತ್ರಿಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಹಾಕ್ಕೊಂಡು ಇಲ್ಲಿ ಪಿಕೌಟ್ನ ಮಾಡಿದ್ದೀನಿ. ಮತ್ತು ಈಗ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಈಗ ನೋಡಿ ಬೀಡ್ ಹಾಕಿದ್ದೀನಿ. ಹಾಕಿದ ತಕ್ಷಣ ಮತ್ತೆ ಇದೇ 6 ದಾರದೊಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ಫ್ಯೂಸ್ ಆದರೆ ಪ್ಲೀಸ್ ಸ್ಲೋ ಮಾಡ್ಕೊಂಡು ನೋಡಿ. ನಿಮಗೆ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಆಪ್ಷನ್ ಇರುತ್ತೆ ಸೆಟ್ಟಿಂಗ್ಸಲ್ಲಿ, ಯೂಟ್ಯೂಬಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸ್ಪೀಡ್ ಬೇಕಾದರೆ ಸ್ಪೀಡ್ ಮಾಡ್ಕೋಬೋದು, ಸ್ಲೋ ಬೇಕಾದ್ರೆ ನೋಡಿ. ಈಗ ಮತ್ತೆ 3 ಚೈನ್ ಮತ್ತು ಈ 2 ಡಬಲ್ ಕ್ರೋಶೆಗಳ ಹಿಂದೆ ಹೋಗ್ಬಿಟ್ಟು ಪಿಕೌಟು. ಆಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಒಂದು ಪಿಕೌಟ್ ಆಗಿದ ತಕ್ಷಣವೇ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕ್ಕೊಂಡು ಮತ್ತೆ 2 ಸತಿ ತ್ರಿಬಲ್ ಕ್ರೋಶೆ ಮಾಡಬೇಕು. ನೋಡಿ 2 ಸತಿ ತ್ರಿಬಲ್ ಕ್ರೋಶೆ ಆಯಿತು. ಈಗ ಮತ್ತೆ 3 ಚೈನು. ಈಗ ಮತ್ತೆ ಈ 2 ತ್ರಿಬಲ್ ಕ್ರೋಶೆಗಳ ಹಿಂದೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಪಿಕೌಟು. ನೋಡಿ 4 ಪಿಕೌಟ್ಸ್ ಆಯಿತು. ಈಗ ಇನ್ನೊಂದು ಪಿಕೌಟ್ನ ಮಾಡಬೇಕು. ಒಂದು ಆರ್ಚಲ್ಲಿ 5 ಪಿಕೌಟ್ಸು 4 ಬೀಡ್ ಬರುತ್ತೆ ನೋಡಿ. ಈಗ 4ನೇ ಬೀಡ್ ಹಾಕಿದ್ದೀನಿ. ಸಾರಿ, ಇಷ್ಟೊತ್ತದು ಕಾಣಿಸಿರಲಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ. ಈಗ ನೋಡಿ 4 ಪಿಕೌಟ್ಸ್ ಆಗಿದೆ ಅಲ್ವಾ. ಈಗ ಇನ್ನೂ ಒಂದು ಸತಿ ಇನ್ನೊಂದು ಪಿಕೌಟ್ನ ಮಾಡಬೇಕಾಗುತ್ತೆ. ನೋಡಿ ತುಂಬಾ ಈಸಿ ಇದೆ, ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪಿಕೌಟ್ಸ್ನ ಮಾಡೋಕ್ಕೆ. ಆಮೇಲೆ ತ್ರಿಬಲ್ ಕ್ರೋಶೆ ಮಾಡ್ತಾ ಇರೋದ್ರಿಂದ ಬಟ್ ಜಾಸ್ತಿ ಟೈಮ್ ಏನಲ್ಲ, ಸ್ವಲ್ಪ ಜಾಸ್ತಿ ಬೇಕು. ಒಂದು ಹಾಫ್ ಆನ್ ಅವರ್ ಜಾಸ್ತಿ ಆಗ್ಬೋದು ಅಷ್ಟೇ. ಬಟ್ ಒನ್ ಡೇನಲ್ಲೇ ನೀವು ಇದನ್ನು ಫಿನಿಷ್ ಮಾಡ್ಬೋದು. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೊಂದು ಪಿಕೌಟ್ ಇದೆ. 1 2 3 4 5 ಪಿಕೌಟ್ಸು 4 ಬೀಡ್ಸು ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಈ 5 ಚೈನ್ ಏನಿದೆ, ಈ 5 ಚೈನ್ ಒಳಗಡೆ ಹೋಗ್ತಾ ಇದ್ದೀನಿ ಲಾಕ್ ಮಾಡೋಕ್ಕೆ. ನಾನು ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನೋಡಿ 5 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ 1 2 3 ಚೈನ್ ಹಾಕಿ ನೋಡಿ ನೆಕ್ಸ್ಟ್ ಇರೋ ಈ 5 ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಹಾಕ್ಕೊಂಡು ಈ ಬೀಡ್ ಹಿಂದ್ಗಡೆ ಫಸ್ಟ್ ಆರ್ಚಲ್ಲಿ ಹೇಗೆ ಮಾಡಿದ್ದೀವಲ್ವ ಅದೇ ಥರ ಇಲ್ಲೂ ಕೂಡ ಮಾಡಬೇಕು. ನೋಡಿ ಈ ಬೀಡ್ ಹಿಂದ್ಗಡೆ ಹೋಗಿ ಈ ಥರ ಥ್ರೆಡ್ನ ತಂದು ಮತ್ತು ತ್ರಿಬಲ್ ಕ್ರೋಶಸ್ನ ಮಾಡಬೇಕಾಗುತ್ತೆ. ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತು 2 ಸತಿ ಥ್ರೆಡ್ ಹಾಕ್ಕೊಳ್ಳೋದು. ಅದೇ 6 ದಾರದೊಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲೊಂದು 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 ಮಾಡ್ತಾ ಹೋಗಬೇಕು. ಮಾಡಿ ಆದಮೇಲೆ ನೋಡಿ 3 ಚೈನ್ ಹಾಕ್ಕೊಂಡು ಈ 2 ಡಬಲ್ ಕ್ರೋಶೆಗಳ ಹಿಂದೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಪಿಕೌಟ್ ಮಾಡಬೇಕು.
ಈಗ ಒಂದು ಬೀಡ್ ಹಾಕಿ ಆ್ಯಸ್ ಇಟ್ ಈಸ್ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡಬೇಕು. ನೋಡಿ ಈ ಥರ ಕಾಣಿಸುತ್ತೆ. ನಾನು ಅದೊಂದು ಆರ್ಚನ್ನ ಫಿನಿಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು 2 ಆರ್ಚನ್ನ ಫಿನಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಥಿಕ್ಕಾಗಿ ಕಾಣಿಸುತ್ತೆ, ಯಾಕಂದರೆ 2 ತ್ರಿಬಲ್ ಕ್ರೋಶ ಆದಮೇಲೆ ನಾವು ಪಿಕೌಟ್ಸ್ನ ಮಾಡಿರೋದ್ರಿಂದ ಸ್ವಲ್ಪ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಬೇಗ ಕೂಡ ಆಗುತ್ತೆ, ಒನ್ ಡೇನಲ್ಲಿ ನೀವು ಫಿನಿಶ್ ಮಾಡ್ಬೋದು. ಆಮೇಲೆ ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ನೀವು ಅಲ್ಲಿ ಕುಚ್ಚನ್ನ ಕಟ್ಕೋಬೋದು. ನಾನು ಆಗಲೇ ಹೇಳಿದೆ ಅಲ್ವಾ, ನಿಮಗೆ ಈ 3 ಚೈನಲ್ಲಿ ಕುಚ್ಚು ಕಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬೇಸ್ ಲೈನಲ್ಲೇ 3 ಟೈಮ್ಸ್ 5 ಚೈನ್ನ ಹಾಕ್ಕೊಳ್ಳಿ. ನಾನು ಇಲ್ಲೇನು 2 ಟೈಮ್ಸ್ ಹಾಕಿದ್ದೀನಲ್ವ, ನೀವು 3 ಟೈಮ್ಸ್ 5 ಚೈನ್ ಹಾಕಿದ್ರೆ ಇಲ್ಲಿ ಮಿಡಿಲಲ್ಲಿ ಒಂದು 5 ಚೈನ್ ಉಳಿಯುತ್ತೆ ನಿಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ. ಆವಾಗ ನೀವು ಆ 5 ಚೈನ್ ಒಳಗಡೆ ಕುಚ್ಚನ್ನ ಕಟ್ಕೋಬೋದು. ಆಮೇಲೆ ಇಲ್ಲಿ ಈ ಕಡೆ 5 ಚೈನ್ ಏನಿರುತ್ತಲ್ವ, ಇದನ್ನು ಡೈರೆಕ್ಟಾಗಿ ಈ 5 ಚೈನ್ ಒಳಗಡೆ ಲಾಕ್ ಮಾಡಿಬಿಡಿ. ಲಾಕ್ ಮೇಲೆ ಲಾಕ್ ಮಾಡಿ. ಒಂದು ವೇಳೆ ನೀವು 3 ಟೈಮ್ಸ್ 5 ಚೈನ್ ಹಾಕೋದಾದರೆ ಮಾತ್ರ. ಇಲ್ಲ ಇದೇ ಥರ ಕಂಟಿನ್ಯೂ ಮಾಡ್ತೀವಿ, ನಮಗೆ ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಈ 3 ಚೈನಲ್ಲಿ ನೀವು ಕುಚ್ಚನ್ನ ಕಟ್ಕೋಬೋದು. ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನಿಲ್ಲಿ ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಹೇಗೆ ಕಾಣ್ತಾ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ನಾವು ಲಾಸ್ಟಿಗೆ ಏನು 2-3 ಚೈನ್ಸ್ ಹಾಕಿದ್ರೆ ರೆಡ್ಡಾಗಿ ಕಟ್ ಮಾಡಿರ್ತೀವಲ್ವ, ಇದನ್ನೆಲ್ಲ ನಾವು ನೀಟಾಗಿ ಗಮ್ ಪೇಸ್ಟ್ ಮಾಡ್ಕೋಬೇಕು. ನೀಟ್ ಫಿನಿಶಿಂಗ್ ಇರಬೇಕು ಯಾವುದೇ ಡಿಸೈನ್ ಆದರೂ ಕೂಡ. ಸೊ ಅದಕ್ಕೆ ಈಗ ನೋಡಿ, ಈ ಡಿಸೈನ್ಗೆ ನಾವು ಒಂದು 500ಇಂದ 550ವರೆಗೂ ನಾವು ಚಾರ್ಜ್ನ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಖಂಡಿತ ಇದನ್ನು ಟ್ರೈ ಮಾಡ್ತೀರಾ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.